ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೀನಾ ಹೇಳ್ತಾಳೆ ಸೂರ್ಯನ ಹತ್ರ ಇವತ್ತು ಮಂಜುನ ಬರ್ತಡೇ ಇದೆ ಅಂತ. ಅದಕ್ಕೆ ಸೂರ್ಯ ಅದಕ್ಕೇನು ಮಾಡಬೇಕು ಅಂತಾನೆ. ಅದಕ್ಕೆ ಅವ್ನು ಕೈ ಸರಿ ಹೋಗಲಿ ಅಂತ ಅಮ್ಮ ದೇವಸ್ಥಾನದಲ್ಲಿ ಹರಕೆ ಮಾಡ್ಕೊಂಡಿದ್ರು. ಜೊತೆಗೆ ಅವ್ನು ಹುಟ್ಟುಹಬ್ಬನೂ ಇದೆ ಅಲ್ವಾ, ಅದಕ್ಕೆ ಎರಡಕ್ಕೂ ಸೇರಿ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ. ಅದಕ್ಕೆ ನನ್ನನ್ನು ಬಾ ಅಂತ ಅಂದಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನಿನ್ನನ್ನು ಬಾ ಅಂತ ಹೇಳಿದಾರ ಅಥವಾ ನೀನು ಮಾತ್ರ ಬಾ ಅಂತ ಹೇಳಿದಾರ ಅಂತ. ಹಾಗೇನಿಲ್ಲ ರೀ ಅಂತ ಮೀನಾ ಹೇಳಿದ್ದಕ್ಕೆ ಯಾಕೆ ಸುಳ್ಳು ಹೇಳ್ತೀಯ, ನನ್ನನ್ನು ಬರಬೇಡ ಅಂತ ಮಂಜ ಹೇಳಿರ್ತಾನೆ. ನಿನಗಿಂತ ಚೆನ್ನಾಗಿ ನಿನ್ನ ತಮ್ಮನ ಬಗ್ಗೆ ನನಗೆ ಗೊತ್ತು, ನಿಮ್ಮಮ್ಮನೂ ಹಾಗೆ ಹೇಳಿದಾರ ಅಂತ ಸೂರ್ಯಗೆ. ನಮ್ಮಮ್ಮ ಯಾಕ್ರಿ ಹಾಗೆ ಹೇಳ್ತಾರೆ ಅಂತ ಮೀನು ಹೇಳ್ದಾಗ ಸೂರ್ಯ ಹೇಳ್ತಾನೆ, ಅದು ನನಗೆ ಗೊತ್ತಿಲ್ಲ ಕಣೆ, ಅವನು ಕೈ ಮುರಿದಿದ್ಯಾ ಕೇಳು, ಅವನು ಒಳ್ಳೆ ಬುದ್ಧಿ ಕಲೀಲಿ, ಅವ್ರು ಹುಡುಗರ ಸಂಘ ಬಿಡಲಿ ಅಂತ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾನೆ. ಅವ್ರ ಜೊತೆನೇ ಓಡಾಡ್ತಿದ್ದಾನೆ. ತಪ್ಪು ಅವನದಲ್ಲ ನಿಮ್ಮದು. ಅವ್ನು ಚಿಕ್ಕವನಿದ್ದಾಗೇ 4 ತಟ್ಟು ಬುದ್ಧಿ ಹೇಳಿದ್ರೆ ಅವ್ನು ನಿಮ್ಮ ಮಟ್ಟಿಗೆ ಬರ್ತಿರ್ಲಿಲ್ಲ. ಅವ್ನು ಈ ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ 2 ಕೈ ಮುರಿದು ಬಿಡ್ತಿದ್ದೆ ಅಂತ ಸೂರ್ಯ ಹೇಳ್ತಾನೆ. ಅದು ಸರಿ, ಇಷ್ಟಕ್ಕೂ ನಿನ್ನ ತಮ್ಮ ಒಳ್ಳೆಯವನಾಗಿದ್ದಿದ್ರೆ ಬನ್ನಿ ನನ್ನ ತಮ್ಮನ ಹೆಸರು ಪೂಜೆ ಇಟ್ಕೊಂಡಿದ್ದಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ನೀನು ಕರೀತಿದ್ದೆ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಇಷ್ಟೊಂದು ಹೆದರ್ಕೊಂತಿರ್ಲಿಲ್ಲ. ಅವನು ಈ ಜನ್ಮದಲ್ಲಿ ಸರಿ ಹೋಗಲ್ಲ, ಅವ್ನ ಬುದ್ಧಿನೇ ಬರೋದಿಲ್ಲ ಅಂತ ಸೂರ್ಯ ಬೈತಿರ್ತಾನೆ. ಅದಕ್ಕೆ ಮೀನಾ ಹೀಗಾಗೆಲ್ಲ ಇಲ್ಲ ರೀ, ಅವ್ನು ಮುಂಚೆ ಥರ ಇಲ್ಲ, ತುಂಬ ಬದಲಾಗಿದ್ದಾನೆ ಅಂತ ಮೀನಾ ಹೇಳ್ತಾನೆ. ನೀವು ಅವನು ನಿಮ್ಮ ಬೈಕದ್ದ ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿದಾನೆ. ಹಾಗಲ್ಲ, ಅವನು ನಮ್ಮ ಸಕ್ಕರೆದು ಅಂತ ಹೇಳಕ್ಕೆ ಹೋಗ್ತಾನೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾನೆ. ಅಂತ ಕಳ್ಳನ ಮಕ್ಕಳ ಜೊತೆ ಸೇರಿದ್ರೆ ಇನ್ನೇನಾಗ್ತಾನೆ ಅಂತ ಆ ಮಾತನ್ನ ಅಲ್ಲಿಗೆ ಕಂಟಿನ್ಯೂ ಮಾಡ್ತಾನೆ. ಅದಕ್ಕೆ ಅವನಿಗೆ ಹಾಗೆಲ್ಲ ಇಲ್ಲ ರೀ, ತುಂಬ ಬದಲಾಗಿದ್ದಾನೆ ಅಂತ ಹೇಳ್ತಾನೆ. ಸರಿ, ಇಷ್ಟಕ್ಕೂ ಏನು ಇವಾಗ ಅಂತ ಸೂರ್ಯ ಕೇಳಿದಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅಂತ ಮೀನು ಹೇಳಿದಾಗ ಯೋಚನೆನೂ ಮಾಡಬೇಡ, ಹೋಗೋದು ಬೇಡ ಅಂತ ಸೂರ್ಯ ಯಾಕ್ರಿ ಹೋಗ್ಬಾರ್ದು, ನನಗೆ ಅವ್ನು ನನ್ನ ತಮ್ಮ ರೀ, ಅದು ಪೂಜೆ ಇಟ್ಕೊಂಡಿದ್ದಾರೆ, ಇಷ್ಟಕ್ಕೂ ನಾನೇ ಅಲ್ಲಿಗೆ ಹೋಗಿಲ್ಲ ಅಂದರೆ ಅವರೆಲ್ಲ ಏನು ಅಂದ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಅವ್ನು ನಿನ್ನ ತಮ್ಮ ನಿನ್ನ ಮಾತಿಗೆ ಮರ್ಯಾದೆ ಕೊಡೋನಾಗಿದ್ದಿದ್ರೆ ನೀನು ಅವ್ರ ಜೊತೆ ಸುತ್ತಾಡಬೇಡ ಅಂತ ಹೇಳಿದ್ರು ಅವ್ನು ಸುತ್ತಾಡ್ತಿರ್ಲಿಲ್ಲ. ಗಂಡನಿಗೆ ಮರ್ಯಾದೆ ಕೊಡೋ ಜಾಗದಲ್ಲಿ ನೀನು ಹೋಗೋದು ಚೆನ್ನಾಗಿರಲ್ಲ, ನೀನು ಹೋಗಲ್ಲ, ನನ್ನ ಮಾತಿಗೆ ಬೆಲೆ ಕೊಡ್ತೀಯ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಹೊರಟೋಡ್ತಾನೆ. ಈ ಕಡೆ ಇವರೆಲ್ಲ ಕಾಯ್ತಿರ್ತಾರೆ ಮೀನಾ ಬರ್ತಾಳೆ ಅಂತ. ಮಂಜುನು ಗೊತ್ತಿರುತ್ತೆ ಹೆಂಗಿದ್ರು ಅವ್ನು ಕಳಿಸ್ಕೊಡಲ್ಲ, ಇವಳು ಬರಲ್ಲ ಅಂತ. ಅವ್ನು ಅದನ್ನೇ ಗಂಡ 1 ವರ್ಷದಿಂದ ಆದರೆ ತಮ್ಮ 22 ವರ್ಷದಿಂದ ಹೆಂಗೆ ಬರಲ್ಲ ಅಂತಾಳೆ ಅಕ್ಕ ಅಂತ ಅವ್ನು ವಾದ ಮಾಡ್ತಿರ್ಬೇಕಾದ್ರೆ ಕಾಲ್ ಮಾಡ್ತಾಳೆ ಮೀನನ್ಗೆ. ಮೀನು ಹೇಳ್ತಾಳೆ, ಅಮ್ಮ ನಾನು ಹೆಂಗೆ ಬರಲಿ, ನನಗೆ ಮರ್ಯಾದೆ ಕೊಡ್ತಾ ಇರೋ ಜಾಗದಲ್ಲಿ ನೀನು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ, ನಾನು ಹೇಗೆ ಬರೋಕ್ಕಾಗುತ್ತೆ ಅಂತ ಹೇಳ್ತಿದ್ದಂಗೆ ಮಂಜ ಫೋನ್ ಕಿತ್ಕೊತಾನೆ. ಮಂಜ ಅರ್ಥ ಮಾಡ್ಕೊ ಅಂತ ಮೀನಾ ಹೇಳ್ತಾಳೆ, ನಾವು ನಿನ್ನ ಬೆನ್ನಿಂದ ಬಿದ್ದೋರು, ಇವತ್ತು ನಾನು ಹುಟ್ಟಿದ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಬೆಳೆಸಿದೆ, ಇವತ್ತು ನೀನೇ ಆಶೀರ್ವಾದ ಮಾಡಲಿಲ್ಲ ಅಂದರೆ ಹೇಗೆ, ನೀನು ಬರದೇ ಹೋದರೆ ನಾನು ಇಲ್ಲಿ ಪೂಜೆನೂ ಕೂತ್ಕೊಳ್ಳಲ್ಲ, ಹೀಗೆ ಹೊರಟೋಗ್ಬಿಡ್ತೀನಿ, ಅವ್ರಿಗೆ ನೀನು ಹೋಗ್ಬೇಡ ಅಂತ ಹೇಳೋಕ್ಕೆ ಇವತ್ತು ನೀನು ಬರ್ತಿದ್ಯಾ ಅಷ್ಟೇ. ಈ ಕಡೆ ಮೀನಾ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಟೈಮ್ಗೆ ಶ್ರುತಿ ಬರ್ತಾಳೆ. ಹಾಯ್ ಮೀನಾ ಅವರೇ ಅಂತ ಅಂದಾಗ ಅವಳು ಬೇಜಾರಲ್ಲಿರೋದು ನೋಡ್ತಾಳೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ಇವತ್ತು ನನ್ನ ತಮ್ಮನ ಹುಟ್ಟಿದಬ್ಬ, ಹಾಗಾದರೆ ಹೋಗಿ ಬರಬೇಕಲ್ಲ, ವಿಶ್ ಮಾಡಿ ಅಂತ ಹೇಳ್ತಾಳೆ. ಅವ್ರು ಹೋಗ್ಬೇಡ ಅಂತ ಅಂದಿದ್ದಾರೆ ಅಂತ. ಹೋಗಿ ಕರೆಕ್ಟ್ ಅಲ್ವಾ, ಸೂರ್ಯ ಅವ್ರಿಗೆ ನಿಮ್ಮ ತಮ್ಮನಿಗೂ ಆಗಲ್ಲ ಅಂತ. ಆದರೂ ಇದು ತುಂಬ ಓವರ್ ಆಯಿತು ತಾನೇ, ನೀವೇನು ಅವ್ರ ಹತ್ರ ಕೆಲಸಕ್ಕಿದ್ದೀರಾ ಎಲ್ಲದಕ್ಕೂ ಪರ್ಮಿಷನ್ ತೊಗೋಗೋಕ್ಕೆ, ನೀವು ತಮ್ಮನಿಗೆ ವಿಶ್ ಮಾಡಿಬಿಟ್ಟು ಬರಬೇಕು. ನೀವು ಹೀಗೆ ಇದ್ದರೆ ನಿಮಗೂ ನಿಮ್ಮ ತವ್ರ ಮನೆಗೂ ಕನೆಕ್ಷನ್ನೇ ಮುರಿದೋಗುತ್ತೆ. ನೀವು ಹೋಗದೇ ಇದ್ದರೆ ನಿಮ್ಮ ತಮ್ಮ ಬೇಜಾರು ಮಾಡ್ಕೊಳ್ಳಲ್ವಾ, ನಿಮ್ಮ ಜೊತೆ ಮಾತಾಡಲ್ಲ ಅಲ್ವಾ, ಅದು ಸರಿ ಹೋಗುತ್ತಾ ಅಂತ ಶ್ರುತಿ ಹೇಳ್ತಿರ್ತಾಳೆ. ಈ ಕಡೆ ಮೀನಾ ವಾದ ಮಾಡ್ತಿರ್ತಾಳೆ. ಅವ್ರು ಹೋಗ್ಬೇಡ ಅಂತ ಅಂದಿದ್ದಾರೆ, ನಾನು ಹೋಗಲ್ಲ, ನಂಗೆ ಯಾಕೋ ಮನಸ್ಸು ಒಪ್ತಿಲ್ಲ ಇಲ್ಲ ಅಂತ ಅವಳು ಹೇಳ್ತಾನೆ ಇರ್ತಾಳೆ. ಬಟ್ ಸೂರ್ಯ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅವ್ರು ಟ್ರಿಪ್ ಹೋಗಿದ್ದಾರೆ, ಬರೋದು ಎಷ್ಟೊತ್ತಾಗುತ್ತೆ ಅಂತ ಶ್ರುತಿ ಕೇಳಿದಾಗ ಸಂಜೆ ಆಗುತ್ತೆ. ಮತ್ತು ಅಷ್ಟರಲ್ಲಿ ನೀವು ಹೋಗಿ ವಿಶ್ ಮಾಡ್ಬೋದು ಬರ್ಬೋದಲ್ಲ, ನಮಗೂ ಬೇಜಾರಾಗುತ್ತಲ್ವ, ಹೋಗಿ ಬನ್ನಿ, ಜಾಸ್ತಿ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳ್ಬಿಟ್ಟು ಅವಳು ಹೊರಟೋಗ್ತಾಳೆ. ಇವ್ರು ಮಾತಾಡ್ತಿರೋದನ್ನ ಈ ಕಡೆ ಶಾಂತಿ ಎಲ್ಲಾನು ಕೇಳಿಸ್ಕೊಂಡಿರ್ತಾಳೆ. ಇದಾದಮೇಲೆ ಮೀನಾನು ಕೂಡ ಗಾಡಿ ಕೀ ತೊಗೊಂಡು ಹೊರಡ್ತಾಳೆ. ಆಮೇಲೆ ಶಾಂತಿ ಬಂದು ನಿಂತ್ಕೊಂಡು ಹೋಗಬೇಡ ಅಂದರೂ ಹೋಗಿದ್ದಾಳೆ. ಇಲ್ಲೇನೋ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಅಂದ್ರೂ ನಾನೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಈ ಕಡೆ ಮಂಜನ್ ಅವನ ಅಕ್ಕ ಬರಲಿಲ್ಲ ಅಂದರೆ ನಾನು ಹೊರಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಮೀನಾ ಬಂದಮೇಲೆ ಎಲ್ಲರೂ ಖುಷಿಯಿಂದ ಮಾತಾಡ್ತಿರ್ತಾರೆ. ಹಳ್ಳಿಯಂದ್ರು ಬರಲ್ವಾ ಅಂತ, ಈ ಎಲ್ಲಮ್ಮ ಬರ್ತಾರೆ, ಈ ಪುಣ್ಯಾತ್ಮ ಬರಬೇಡ ಅಂತ ಹೇಳಿದಾನಲ್ಲ ಅಂತ, ಮತ್ತು ನಿನ್ನನ್ನು ಹೋಗು ಅಂತ ಕಳಿಸ್ಕೊಟ್ರ ಅಂದಾಗ ಇಲ್ಲ ಅವ್ರಿಗೆ ಹೇಳ್ದಿರ ಬಂದಿದ್ದೀನಿ ಅಂತ ಹೇಳ್ತಾಳೆ. ಮತ್ತೇನು ಸಮಸ್ಯೆ ಆಗಲ್ವೇನೆ ಅಂದಿದ್ದಕ್ಕೆ ಅದೆಲ್ಲ ನಾನು ನೋಡ್ಕೋತೀನಿ, ಇವಾಗ ನೀನೆಲ್ಲ ರೆಡಿ ಮಾಡ್ಕೊಂಡು ನಾನು ದೇವ್ರಿಗೆ ನಮಸ್ಕಾರಕ್ಕೆ ಬರ್ತೀನಿ ಅಂತ ಹೊರಡ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬಂದು ಮೀನಾ ಅಂತ ಕರಿತಿರ್ತಾಳೆ. ಶಾಂತಿ ಇರೋ ಮನೇಲಿ ಅಶಾಂತಿ ಹೆಸರು ಯಾಕೆ ಅಂತ ಶಾಂತಿ ಹೇಳ್ತಾಳೆ. ಕಾಣಿಸ್ತಾ ಇರೋದಕ್ಕೆ ಕರಿತಿದ್ದಾರೆ. ಎಲ್ಲೋಗಿದ್ದಾಳೆ ಅಂತ ಅವ್ನು ಕೇಳಿದಾಗ ಇವಳು ಕೊಂಗ್ ಮಾತಾಡ್ತಿರ್ತಾಳೆ. ಅವಳಿಗೆ ಹೂ ಮೂಡ್ಸೋಕ್ಕೆ ಜಡೆನೇ ಬೇಕಾಗಿಲ್ಲ, ನಿನ್ನಷ್ಟು ಕೂದಲಿದ್ರು 3 ಮೊಳ ಹೂ ನೇತಾಕ್ತಾಳೆ ಅಂತೇನೇನೋ ಮಾತಾಡ್ತಿರ್ತಾಳೆ. ಆರೋಗ್ಬಿಟ್ಟಿದ್ದಾಳೆ ಮಾಯಾಂಗಣಿ ಅಂತ ಹೇಳಿದಾಗ ಸೂರ್ಯನ ಕೋಪ ಬರುತ್ತೆ. ಅವಳು ನನ್ನ ಮಾತು ಮೀರಿ ಆ ಥರ ಎಲ್ಲ ಹೋಗಲ್ಲ ಅಂತ ಹೇಳ್ತಾಳೆ. ಇವಳು ಮೊದಲೇ ಕಿತಾಪತಿ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾಳಲ್ಲ, ಇವಳು ಹೇಳ್ತಾಳೆ ತಮ್ಮನಿಗೆ ಆಶೀರ್ವಾದ ಮಾಡೋಕೆ ಹೋಗಿದ್ದಾಳೆ ಅಂತ. ಅವಳು ಆ ರೀತಿ ಎಲ್ಲ ಹೋಗಲ್ಲ, ನನ್ನ ಮಾತು ಮೀರಿ ಹೋಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಷ್ಟೊಂದು ಡೌಟ್ ಇದ್ರೆ ದೇವಸ್ಥಾನದಲ್ಲೇ ಹೋಗಿ ನೋಡು, ಹೊಟ್ಟೆ ತುಂಬ ಕುಡ್ಕೊಂಡು ಬೆಚ್ಚಗೆ ಬಂದು ಮಲ್ಕೊ ಅಂತ ಶಾಂತಿ
ಕುಂಕುಮ ತಟ್ಟಿರ್ತಾಳೆ. ಇವರಿಬ್ರು ಜಗಳ ಮಾಡಲಿ, ಇವರಿಬ್ರು ಮಧ್ಯೆ ಮನಸ್ತಾಪ ಬರಲಿ ಅನ್ನೋ ಕಾರಣಕ್ಕೆ. ಈ ಕಡೆ ಪೂಜೆ ಎಲ್ಲ ಮುಗಿಯುತ್ತೆ. ಮೀನಾ ಸರಿ ನಾನು ಹೊರಡ್ತೀನಿ ಅಂತಾಳೆ. ಅದಕ್ಕೆ ಮಂಜ ಇಲ್ಲ, ಪ್ರಸಾದ ಎಲ್ರಿಗೂ ನೀನೇ ಕೊಟ್ಟೋಗ್ಬೇಕು, ಈ ಪೂಜೆನ ನೀನೇ ಪೂರ್ತಿ ಮಾಡೋ ಹಿಂಸೆ ಮಾಡ್ತಾನೆ. ಸರಿ ಅಂತ ಮೀನಾ ಪ್ರಸಾದ ಕೊಡೋಕೆ ಶುರು ಮಾಡ್ತಾಳೆ. ಪ್ರಸಾದ ಕೊಡ್ತಿರ್ಬೇಕಾದ್ರೆ ಅಲ್ಲಿ ಕೇಳ್ತಾರೆ, ಎಲ್ಲಿ ನಿಮ್ಮ ಬಾಬಾ ಬಂದಿಲ್ವಾ ಅಂತ, ನಿಮ್ಮ ಜಗಳ ಇನ್ನೂ ಮುಗ್ದಿಲ್ವಾ ಅಂತ. ಇಲ್ಲ ಬರ್ತಾರೆ, ಅವ್ರಿಗೇನೋ ಕೆಲಸ ಇತ್ತು ಅಂತ ಮೀನಾ ಅವ್ರ ಅಮ್ಮ ಹೇಳ್ತಾರೆ. ಅದೇ ಟೈಮ್ ಸರಿಯಾಗಿ ಪ್ರಸಾದಕ್ಕೆ ಒಂದು ಕೈ ಬರುತ್ತೆ. ಆ ಕೈ ನೋಡಿದ್ರೆ ಸೂರ್ಯನ ಮುಖದಲ್ಲಂತೂ ಕೋಪ ತುಂಬಾ ಕುದೀತಿರುತ್ತೆ. ನಾನು ಹೋಗ್ಬೇಡ ಅಂದಿದ್ರು ಇವಳು ಬಂದಿದ್ದಾಳಲ್ಲ ಅಂತ. ಈ ಕಡೆ ಇವರೆಲ್ಲ ಶಾಕ್ ಆಗಿರ್ತಾರೆ. ನನ್ನ ಹೊಟ್ಟೆಗೆ ಒಂದು ಸೋಟನ್ನ ಸಾಲಲ್ಲ, 2 ಸೋಟ್ ಬೇಕು ಅಂತ ಸೂರ್ಯ ಕೊಂಕು ಮಾತಾಡ್ತಾನೆ. ಅವಾಗ ಮೀನಾನು ಹಾಕ್ತಾಳೆ. ತಿನ್ನೋದಕ್ಕೆ ಹೋಗಿ ಹಂಗೆ ಇಟ್ಬಿಟ್ಟು, ನಾನು ಇಲ್ಲಿ ಪ್ರಸಾದ ತಿನ್ನೋಕ್ಕೆ ಬಂದಿಲ್ಲ, 2024 ಫೆಬ್ರವರಿ ತಿಂಗಳಲ್ಲಿ ನಾವು ಒಂದು ಕನ್ಯಾ ಮುತ್ತೈದೆ ಹತ್ರ ಮಾತು ಕೊಡ್ತೀನಿ, ಗಂಡು ಮುತ್ತೈದೆಗೆ ನಾನು ಮಾತು ಕೊಡ್ತೀನಿ, ಜೀವನ ಪೂರ್ತಿ ಚೆನ್ನಾಗಿರ್ತೀನಿ ಅಂತ. ಆದರೆ ತಾಯಿ ಪ್ರೀತಿ ಇಲ್ದಿರೋ ನನಗೆ ತಾಯಿ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂದ್ಕೊಂಡಿದ್ದೆ. ಆದರೆ ತಮ್ಮನ ಗಂಡನ ಅಂತ ಬಂದಾಗ ತಮ್ಮನೇ ಇಂಪಾರ್ಟೆಂಟು ಅಂತ ಹೇಳಿ 4 ಲೀಟ್ರ್ ತಣ್ಣೀರು ಸುರಿದು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಸೂರ್ಯ ತುಂಬ ಬೇಜಾರಿಂದ ಮಾತಾಡ್ತಿರ್ತಾನೆ. ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಮೀನಾ ರೀ ಅಂತ ಎಷ್ಟು ಕರೆದ್ರೂ ತಿರುಗಿ ನೋಡೋದಿಲ್ಲ, ಹೊರಟೋಗ್ತಾನೆ. ಈ ಕಡೆ ಮೀನಾ ಮತ್ತು ಅವ್ರ ಅಮ್ಮ ಇಬ್ಬರು ಅಳ್ತಿರ್ತಾರೆ. ಕನಕನೂ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ. ಈ ಕಡೆ ಶಾಂತಿ ಒಬ್ಬೊಬ್ಬಳೇ ಕುತ್ಕೊಂಡು ನಗ್ತಿರ್ತಾಳೆ. ರಂಗನಾಥ್ ಯಾಕೆ ಹಿಂಗೆ ನಗ್ತಿದ್ಯಾ ಅಂತ. ನೀವಂತೂ ನಕ್ಕಿ ಎಷ್ಟೊಂದು ತಿಂಗಳಾರ್ಗಟ್ಟೆ ಆಗೋಯ್ತು ಮನ್ಸ್ಬಿಡ್ತಿ, ನೀವು ನಗೋದಿಲ್ಲ, ನಗೋರ್ನೂ ಬಿಡೋದಿಲ್ವಲ್ಲ ಅಂತ ಶಾಂತಿ. ಸ್ವಲ್ಪ ಕೇಶವನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ರಂಗನಾಥ್ ಹೇಳಿದಾಗ, ಬೆಂಗಳೂರಲ್ಲಿರೋ ಕೇಶವನ ಮನೆಗೆ ಹೋಗೋದಕ್ಕಿಂತ ಬೇಲೂರಲ್ಲಿರೋ ಚೆನ್ನಕೇಶವನ ದೇವಸ್ಥಾನಕ್ಕಾದ್ರೂ ಹೋಗಿದ್ರೆ ಪುಣ್ಯ ಬರ್ತಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾನೆ, ಏನಿಲ್ಲ ಈಗ ಹೋಗಿ ಬಂದರೆ ಸ್ವಲ್ಪ ದುಡ್ಡು ಬರುತ್ತೆ ಅಂತಿದ್ದಂಗೆ ಶಾಂತಿ ಎದ್ದು ಬಂದು, ಹೌದಾ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ತಾಳೆ. ದುಡ್ಡು ಅಂತಿದ್ದಂಗೆ ಬಾಯಿ ಬಿಟ್ಬಿಡ್ತೀಯ ಅಲ್ವಾ ಅಂತ ರಂಗನಾಥ್ ಹೇಳ್ತಾನೆ. ಅಷ್ಟರಲ್ಲಿ ಮೀನಾ ಬರ್ತಾಳೆ. ಮಾವ ಹೊರಗೋಗ್ತಿದ್ರ, ದೇವಸ್ಥಾನಕ್ಕೆ ಹೋಗಿದೆ, ಪ್ರಸಾದ ಇದೆ, ಪಂಚಾಮೃತನು ಮತ್ತು ಪುಳಿಯೋಗರೆ ಅಂತ ಹೇಳ್ತಾಳೆ. ರಂಗನಾಥ್ ಪುಳಿಯೋಗರೆ ಬಂದು ತಿಂತೀನಿ, ಪಂಚಾಮೃತ ಕೊಡಮ್ಮ ಅಂತ ಹೇಳ್ತಾಳೆ. ಇವಳು ಕೊಟ್ಮೇಲೆ ಕುಡಿದ್ಬಿಟ್ಟು, ಆಹಾ ಎಷ್ಟು ಚೆನ್ನಾಗಿದೆ ಅಂತಾನೆ. ಮೀನಾ ನಾವೇ ಹೆಚ್ಚಿದ್ದು ಬಂದಾಗ ಅದಕ್ಕೆ ಸ್ಪೆಷಲ್ ರುಚಿ ಅಂತ ಹೇಳ್ತೀವಿ. ಇವಳಿಗೂ ಕೂಡ ನೆತ್ತಿಗೆ ಹತ್ತಿರೋ ಪಿತ್ತ ಹಿಳಿಲಿ ಅಂತ. ಈಗ ನೀವು ಹೋಗ್ತಿರಲ್ಲ, ಹಿಳಿಯುತ್ತೋಗಿ ಅಂತ. ದೇವ್ರ ಪ್ರಸಾದ ಕಣೆ, ಎನರ್ಜಿ ಬರುತ್ತೆ ನೋಡಿ ಇವಾಗ ಅಂತ ಹೊರಡ್ತಾನೆ. ಈ ಕಡೆ ಅದೇ ನಿಮಗೂ ಪ್ರಸಾದ ಕೊಡಲ ಅಂದಿದ್ದಕ್ಕೆ ನಾನು ಬೇಡಮ್ಮ, ಅದು ಯಾವ ಕೈಲಿ ಹಚ್ಚಿರ್ತಿರೋ, ಅದು ಯಾವ ಚಾಕುಯಿಂದ ಚುಚ್ಚಿರ್ತಿರೋ ಅಂತ ಹೇಳ್ತಾನೆ. ಅದಕ್ಕೆ ಅದೇ ಪ್ರಸಾದ ಅಂದಿದ್ದಕ್ಕೆ ಅಮ್ಮ ಅಣ್ಣಮ್ಮ ಬೇಡ ಅನ್ನಲ್ಲ ಅಂತ ಹೇಳ್ತಾಳೆ. ಇವಳು ಎತ್ತಿಡೋಣ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಯಜಮಾನ್ರು ಬಂದಿದ್ರು, ಸುಮ್ಮನೆ ಪ್ರಸಾದ ತಿಂದ್ಬಿಟ್ಟು ಬಂದ್ರು, ಇಲ್ಲಾಂದ್ರೆ ಎಲ್ಲರ ಮುಂದೆ ನಿನ್ಗೆ ಮಂಗಳಾತ್ರಿ ಮಾಡಿದ್ರು ಅಂತ ಏನೇನೋ ಆಸೆ ಇಟ್ಕೊಬಿಟ್ಟಿದ್ದ. ನನ್ನ ಹೆಂಡ್ತಿ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತು ಮೀರಲ್ಲ, ಕಡ್ಡಿ ಮುರಿದು ಹಾಕಿದ್ರೆ ಅದನ್ನು ದಾಟಲ್ಲ ಅಂತ ಜಂಬ ಕುಚ್ಕೊಂತಿದ್ದ. ನೀನು ನೋಡಿದ್ರೆ ದಾಟೋದಲ್ದಿರ ಕುಂಟೆ ಬಿಲ್ಲಿನೂ ಆಡ್ಕೊಂಡ್ ಬಂದ್ಬಿಟ್ಟಿದ್ಯಾ. ಮನೆಗೆ ಬಂದು ಕೇಳ್ದ, ಹೂ ಕಟ್ಟಕ್ಕೆ ಹೋಗಿದ್ದಾಳೋ ಹೂ ಕೊಡಕ್ಕೆ ಹೋಗಿದ್ದಾಳೋ, ನಾನೇ ಹೇಳಿ ಕಳಿಸ್ದೆ, ತಮ್ಮನಿಗೆ ರಾಜ ಉಪಚಾರ ನಡೀತಿದೆ, ಹೋಗಪ್ಪ ಹೋಗಿ ನೋಡ್ಕೊಂಬರೋಗು ಅಂತ. ಇದನ್ನು ಕೇಳಿ ಮೀನಾಗ್ ಫುಲ್ಲು ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೀತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತೋರಿಸ್ತಾರಲ್ಲ, ಅದ್ರಲ್ಲಿ ಸೂರ್ಯ ಫುಲ್ಲು ಕುಡ್ಕೊಂಡ್ಬಂದ್ಬಿಟ್ಟಿರ್ತಾನೆ. ಮೀನಾ ರೀ ಅಂತಾಳೆ. ಸೂರ್ಯ ಹೇಳ್ತಾನೆ, ನೀನು ಅಲ್ಲಿಗೆ ಹೋಗ್ಬೇಡ, ನನ್ನ ಮರ್ಯಾದೆ ಹೋಗುತ್ತೆ, ಡೋಂಟ್ ಕೋ ಅಂತ ಬೊಗಳಿದ್ನೋ ಇಲ್ವೋ ಅಂತ. ಈ ಕಡೆ ಶಾಂತಿ ನಿಂತ್ಕೊಂಡಿದ್ದನ್ನೆಲ್ಲ ನೋಡಿ ನಗ್ತಿರ್ತಾಳೆ, ಕುಡ್ಕೊಂಬಂದಿದ್ದಾನಲ್ಲ ಅಂತ ಹೇಳಿ. ಇವಾಗ ಸೂರ್ಯ ಹೇಳ್ತಾನೆ, ನನಗೆ ಅಂತ ಯಾರೂ ಇಲ್ಲ, ನನಗೆ ನಾನೊಬ್ಬನೇ ಅಂತ ಹೇಳಿ ಮಲ್ಕೊತಾನೆ. ಅಷ್ಟರಲ್ಲಿ ಶಾಂತಿ ಬಂದು ನೋಡ್ದ, ಸಣ್ಣ ಕಿಡಿ ಹೆಚ್ಚಿಸ್ದೆ, ಹೇಗೆ ಬ್ಲಾಸ್ಟ್ ಆಗ್ತಿದ್ದಾನೆ ಅಂತ. ಬರ್ಲ ಬಂಗಾರ ಅಂತ ಶಾಂತಿ ಹೇಳ್ತಾಳೆ. ಪಾಪ ಅಂದ್ಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ ಅವಳು ಕೈ ಹಿಡ್ಕೊಂಡು ಈ ಕಡೆ ಎಳ್ಕೊಂಬರ್ತಾಳೆ. ಇದಿಷ್ಟು ಇವತ್ತು ಟಿವಿಲಿ ಟೆಲಿಕಾಸ್ಟ್ ಆಗೋವಂಥ ಕಂಟೆಂಟು. ಇದು ಟಿವಿಗಿಂತ ಮುಂಚೆ ನಿಮ್ಗೆ ಗೊತ್ತಿರ್ಬೋದು. ಟಿವಿಗಿಂತ ಮುಂಚೆ ನೀವು ನಮ್ಮ ಚಾನಲಲ್ಲಿ ವೀಡಿಯೋಸ್ನ ನೋಡ್ಬೋದು. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಬಾಯ್ ಬಾಯ್.